ಇವತ್ತು ನಿಮ್ಮ ಮುಂದೆ 2 ಪುಸ್ತಕಗಳನ್ನು ತಂದಿದ್ದೀನಿ. ನಮ್ಮ ಕನ್ನಡ ಭಾಷೆಯೊಳಗೆ ಸಾಕಷ್ಟು ಸಂಸ್ಕೃತ ಪದಗಳನ್ನು ಕಾಲಾಂತರದಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಯಾರಿಗೆ ಅರ್ಥ ಆಗುತ್ತೆ ಇದು ಸಂಕಲನ ವ್ಯವಕಲನ ಅನ್ನೋದು? ಅದ್ರ ಬದಲು ಕೂಡುವುದು ಕಳೆಯೋದು ಅಂತಂದರೆ ಎಷ್ಟು ಸುಲಭವಾಗಿ ಅರ್ಥ ಆಗುತ್ತೆ. ಧನ್ಯವಾದ ನಾವು ಎಷ್ಟು ಉಪಯೋಗಿಸ್ತೀವಿ, ಅದು ಸಂಸ್ಕೃತ ಪದ. ಅದ್ರ ಬದಲು ನಮ್ಮ ಅಚ್ಚ ಕನ್ನಡ ಪದ ನನ್ನಿ, ನನ್ನಿಗಳು ಅಂತ ಬಳಸ್ಬೋದು. ಶುಭೋದಯ ಅನ್ನೋದ್ ಬದಲು ನಲ್ ಮುಂಜಾನೆ, ನಲ್ ಬೆಳಗು ಅನ್ಬೋದು. ಶುಭರಾತ್ರಿ ಅನ್ನೋದ್ ಬದಲು ನಲ್ಲಿರುಳು, ಸವಿ ಇರುಳು ಅನ್ಬೋದು. ನಮಸ್ಕಾರ ಅದು ಕೂಡ ಸಂಸ್ಕೃತ ಪದನೇ. ಅದ್ರ ಬದಲು ಪೊಡ ಮೊಡವೆ ಅಥವಾ ಮುಗಿಪೆ ಅನ್ಬೋದು. ನಾವು ದೊಡ್ಡ ಕನ್ನಡ ಮಾತಾಡಬೇಕು ಅಂತ ಹೋಗಿ ಸಂಸ್ಕೃತ ಮಾತಾಡೋ ಥರ ಆಗಬಾರ್ದು. ಅದು ಜನ್ಮದಿನದ ಶುಭಾಶಯಗಳು ಅಂತೀವಿ. ಅದ್ರ ಬದಲು ನಾವು ಹುಟ್ಟುಹಬ್ಬದ ನಲ್ಮೆಯ ಸವಿ ಹಾರೈಕೆಗಳು ಅನ್ಬೋದು, ಹುಟ್ಟುಹಬ್ಬದ ನಲ್ವಾರೈಕೆಗಳು ಅನ್ಬೋದು. ಆಮೇಲೆ ಹ್ಯಾಪಿ ಆ್ಯನಿವರ್ಸರಿ ಅಂತೀವಲ್ಲ, ವಾರ್ಷಿಕೋತ್ಸವದ ಶುಭಾಶಯಗಳು ಅನ್ನೋದ್ ಬದಲು ಅಚ್ಚ ಕನ್ನಡದಲ್ಲಿ ಏಡು ಹಬ್ಬದ ನಲ್ವಾರೈಕೆಗಳು ಅಂತ ಅನ್ಬೋದು.